ಕಬಾಬ್ ಫ್ರೈ ಜೋರ ಬಿಡ ಹೊತ್ತ ಪಿಸ್ ತವ ಫ್ರೈ ಆಯ್ತಾ ಹಂಗ ಬಾಳಿ ಮೀನ ತಂದು ಪಿಸ್ ತವ ಫ್ರೈ ಮಾಡಕೊಂತೇಣ ಮಸ್ತ್ ಮಾಡು ನಡ್ರಿ ಅವತ್ತ ಬರೀ ಹಂಗಾರ ತವ ಫ್ರೈ ಮಾಡೋದು ಏನ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಾರಪ್ಪ ಮೀನಾ ತೊಳ್ಕೊಂಬಾರಪ್ಪ ಅವನಿತೆ ಅವನ್ನ ಮುತ್ತನ ಮೀನಾ ತೊಳ್ಕೊಂಬರ ನಾವು ಮಸಾಲೆ ರೆಡಿ ಮಾಡ್ಕೊಂತ ಅಣ್ಣ ನಾಡ್ಕೊಡೆ ಮಾಡ್ರಿ ಸರಿ ಕೈ ಹಾಕೊಳಗ ಅಲ್ಲ ಸಾಕು ಮಿನಕ್ಕೆ ಎಲ್ಲ ಕೈ ಪಿಸ್ ಮಸ್ತ್ ಐತೆ ಅಣ್ಣ ಬಾಳೆ ಮೀನು ಮಸ್ತ್ ಐತೆ ಬಿಡ ಇದೆ ಮುಳ್ಳು ಇರಂಗಿಲ್ಲ ಅಣ್ಣ ಬಾಳೆ ಇರಾಗ ಭಾಳ ತಿನ್ನಕ್ಕೆ ಮಸ್ತ್ ನೋಡ ಮಸ್ತ್ ಐತೆ ಎಲ್ಲ ಮೀನ ಕಟ್ ಮಾಡ್ದಾತ ನಮ್ಮ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನ ಇದಕ್ಕೆ ರೆಡಿ ಮಾಡ್ಕೊಂಬರಪ್ಪ ಮುತ್ತಣ ನೀವು ಒಟ್ಟು ಬೆಳ್ಳುಳ್ಳಿನ ಶುಂಠಿನ ಕೊತ್ತಂಬರಿನ ರುಬ್ಕೊಂಬಂದ್ಬಿಡ ಒಳಕಲ್ನಾಗ ಹಾಕೊಂಡ ಬಣ ರುಬ್ಕೊಂಬ ಹೋಗ ಬಡ ಬಡ ರುಬ್ಕೊಂಬ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನ ಕಾರ್ನ್ಫ್ಲವರ್ ಹಿಟ್ಟು ಕುಟ್ಟಿದ್ದ ಮಸಾಲ ಖಾರ ಪೇಪರ್ ಪೌಡ್ರ್ ಗರಂ ಮಸಾಲ ಧನಿಯಾ ಪೌಡ್ರ್ ಪಿಸ್ ಫ್ರೈ ಮಸಾಲ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಮಸ್ತ್ ಬಿಡೋಣ ಇದು ನಿಂಬೆ ಹಣ್ಣಿನ ರಸ ಮಿಕ್ಸ್ ಮಾಡಪ್ಪ ಅಣ್ಣ ಕರೆಕ್ಟಾಗೆಲ್ಲ ಮಸಾಲೆ ಮಸ್ತ್ ಆಗ್ಬೇಕಣ್ಣ ಪಿಸ್ ಫ್ರೈ ತಿಂದ್ರ ಸ್ವಲ್ಪ ನೀರು ತಗೋಪ್ಪ ನೀರು ತಗೋಕ್ ಹೋಗೋಣ ಮುತ್ತಣ್ಣ ಅಣ್ಣ ಪಿಸ್ ಫ್ರೈ ತಿಂದ್ರ ಇನ್ನೇನು ತಿನ್ಬೇಕು ನೀರು ಸ್ವಲ್ಪ ಕರ್ಬೇವು ಎಣ್ಣೆ ಇದು ಇದು ರೆಡಿ ಆತನ ಈಗ ರೆಡಿ ಆತೀಗ ಹೆಚ್ಚಿದ ಮೀನ ತಂಬರ್ಲ ಮೀನ ತಂಬತ್ತಣ ಎಣ್ಣ ಮಸಾಲೆ ಚಂದ ಹಚ್ಚಪ್ಪ ಇದಕ್ಕೆ ಹಿಂಗೆ ಹಚ್ಚಿ ಹಚ್ಚ್ರಿ ಮುತ್ತಣ ಬಡ ಬಡ ಸರಿ ವರ್ಷ ಹಿಡ್ಕೋಬೇಕದ ಕರೆಕ್ಟಾಗಿ ಹಚ್ಚು ಮುತ್ತಣ ಮಸಾಲೆ ಹಚ್ಚದ ಆತನ ಆತ್ಪ ನನ್ನ ಪೀಸ್ ಅದಾವ ಹಚ್ಚ್ರಿ ಬಡ ಬಡ ಇನ್ನೊಂದು ಸ್ವಲ್ಪ ಇತ್ತು ಆತ ಅಣ್ಣ ಆತ್ ನೋಡಪ್ಪ ಒಂದು ಸ್ವಲ್ಪ ನೆನಿಲಿ ನಾಟತಿ ಒಲೆ ಹಚ್ತ ನೋಡು ಅದನ್ನ ಕರ್ಕೊಂಡ ಅದನ್ನ ಕರ್ಕೊಂಡು ಒಲೆ ಹಚ್ಚಿ ಬಿಡ
ಆಟ್ ಊಟ ಆತ್ಪದ ಹ್ಞೂ ಅವ್ರು ಏನು ಮಾಡ್ತಾರ ಅವ್ರು ರೆಡಿ ಮಾಡೋ ಅವರು ಹತ್ತು ಹತ್ತಿನ 10 ಹಾಂ ಒಲೆ ಅಂತೂ 10 ಒಲೆಗೆ ಮ್ಯಾಗ ಇಟ್ಬಿಡ್ತಾ ತವಣ್ಣ ಹ್ಞೂ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಕ್ಕೆ ಚಲೋ ಮಾಡಿಬಿಡಿ ನೀನು ಮಸಾಲೆ ಎಲ್ಲ ಅಂಟ್ಕೊಂಡೈತಿ ಹಾಂ ಎಣ್ಣೆ ಹಾಕ್ಪ ಒಂದೊಂದು ಮೀನಣ್ಣ ಫಿಶ್ ತವಾ ಫ್ರೈ ಅಣ್ಣ ಮುತ್ತಣ್ಣ ಬಡ ಬಡ ಕಲಿಸ್ತೀನ ಘಮ ಘಮ ಅನ್ನಕ್ಕಂತವಲ್ಲ ಎಣ್ಣ ಈಗ ಅಣ್ಣ ಘಮ ಘಮ ಅನ್ನಕ್ಕಂತಪ್ಪ ಹಾಂ ಹಂಗೆ ಹೊಳಿಸ್ಬೇಕಣ್ಣ ಇದನ್ನ ಹಾಂ ಮಸಾಲೆ ಸ್ವಲ್ಪ ಬೇಸ ಹಿಡ್ದೈತೆ ಅವಕ್ಕೆ ತೆಗಿತೆ ಅಣ್ಣ ಹಾಂ ಲಾಸ್ಟ್ನೇ ರೌಂಡ್ ಏನಿದೆ ಹಾಂ ಮಸ್ತ್ ಆಗ್ಯಾವಣ ಫಿಶ್ ತವಾ ಫ್ರೈ ಅಡ್ಡಿಲ್ಲಪ್ಪ ಮತ್ತಣ್ಣ ಬಡ ಬಡ ಬಿಡ್ಬೇಕು ನೀಣ ಬಿಡ್ತಾನ ಮರ ಅಲ್ಲ ಇದಲ್ಲ ಮರೆ ಎಣ್ಣ ಆತಿನ್ನ ಟೇಸ್ಟ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳ ಮತ್ತಣ್ಣ ರೆಡಿ ಮಾಡ್ಕೊಪ್ಪ ಟೇಸ್ಟ್ ಮಾಡ್ಕೊಳಕ ಹಾಂ ಅಡ್ಡಿಲ್ಪ ಫಿಶ್ ಫ್ರೈ ಅಣ್ಣ ಮಸ್ತ್ ಆಗೈತೆ ಎಣ್ಣೆ ಮಾಡೋ ನಮ್ಗೆ ಆಗೈತೆ ಅನುಮನಿ ಆಗೈತೆ ಹಾಂ ಮಾಡಬೇಕು ಅದು ಇನ್ನೊಮ್ಮೆ ಇನ್ನೇ ಮಾಡೇ ಬಂದ ಹ್ಞೂ